ನಿಮಗೆ ಭಗವದ್ಗೀತೆ ಗೊತ್ತು, ಕೃಷ್ಣನ ಬಗ್ಗೆ ಗೊತ್ತು. ಕೃಷ್ಣ ಭಗವದ್ಗೀತೆಯಲ್ಲಿ ನಮಗೆ ಜೀವನದ ಎಲ್ಲ ತತ್ವಗಳನ್ನು ಬಹಳ ಸರಳವಾಗಿ, ಮೃದುವಾಗಿ ಹೇಳಿದ್ದಾರೆ. ಕೃಷ್ಣನ ಭಗವದ್ಗೀತೆ ಗೊತ್ತಿಲ್ಲದೆ ಇರೋ ಜನಗಳೇ ಇಲ್ಲ. ಆದರೆ ನಿಮಗೆ ಅಷ್ಟಾವಕ್ರ ಯಾರು ಅಂತ ಗೊತ್ತಾ? ಅಷ್ಟಾವಕ್ರ ಅಂತ ಒಬ್ಬ ತತ್ವಜ್ಞಾನಿ ಸಹಸ್ರ ವರ್ಷಗಳ ಹಿಂದೆ ಬದುಕಿದ್ದ. ಅವನು ಅಷ್ಟಾವಕ್ರ ಗೀತೆ ಅಂತ ಒಂದು ಗ್ರಂಥವನ್ನು ಹೇಳಿದ್ದಾನೆ. ಆ ಗ್ರಂಥದಲ್ಲಿ ಸತ್ಯವನ್ನು ಮೊಗಕ್ಕೆ ರಾಚೋ ಹಂಗೆ ಹೇಳಿದ್ದಾನೆ, ಬಹಳ ಕಠಿಣವಾಗಿ ಹೇಳಿದ್ದಾನೆ. ಅಷ್ಟಾವಕ್ರನ ಬಗ್ಗೆ ತಿಳ್ಕೊಂಡಿರೋರು ಬಹಳ ಕಮ್ಮಿ ಜನ. ಆದರೆ ಭಗವದ್ಗೀತೆ ಬಗ್ಗೆ ಎಲ್ರಿಗೂ ಗೊತ್ತು. ಏನಕ್ಕೆ ಈ ಥರ? ಏನಕ್ಕೆ ಅಂದರೆ ಅಷ್ಟಾವಕ್ರ ಅಷ್ಟು ಸುಲಭವಾಗಿ ನಮ್ಮ ಅರ್ಥಕ್ಕೆ ನಿಲ್ಕೋದಿಲ್ಲ. ಅಷ್ಟಾವಕ್ರ ಸತ್ಯನ ಕಠಿಣ ಪದಗಳಲ್ಲಿ ನಮಗೆ ಹೇಳಿದ್ದಾನೆ. ಆದ್ದರಿಂದ ಅಷ್ಟಾವಕ್ರ ಗೀತೆ ಬಗ್ಗೆ ಇದುವರೆಗೂ ಯಾರೂ ಅವರ ಟಿಪ್ಪಣಿ ಬರೆದಿಲ್ಲ. ಆದರೆ ಭಗವದ್ಗೀತೆ ಹಾಗಲ್ಲ. ಭಗವದ್ಗೀತೆ ಬಹಳ ಕಾವ್ಯಾತ್ಮಕವಾಗಿದೆ, ಬಹಳ ಸುಂದರವಾಗಿದೆ. ಅದರಲ್ಲಿ ನಮಗೆ ಬೇಕಾದ ಅರ್ಥ ನಾವು ಬೇಗ ಹುಡುಕೋಬೋದು. ಆದರೆ ಅಷ್ಟಾವಕ್ರ ಗೀತೆಯಲ್ಲಿ ನಮ್ಮ ಅರ್ಥ ಹುಡುಕೋಕ್ಕಾಗಲ್ಲ. ಸತ್ಯ ಹೇಗಿದೆ ಹಾಗೆ ಒಪ್ಕೋಬೇಕು. ಅದು ಅಷ್ಟಾವಕ್ರ ಗೀತೆ. ನಾನು ಅಷ್ಟಾವಕ್ರ ಗೀತೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ಮುಂದೆ. ನನ್ನ ಮುಂದಿನ ಶಾರ್ಟ್ಸ್ಗಳಲ್ಲಿ ಅಷ್ಟಾವಕ್ರನ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದಲ್ಲಿ ಅಷ್ಟಾವಕ್ರನ ಬಗ್ಗೆ ಹೇಳಿರೋರು ಬಹಳ ಬಹಳ ಕಮ್ಮಿ. ಯಾಕೆ ಅಂದರೆ ಅಷ್ಟಾವಕ್ರ ಬಹಳ ನಿಷ್ಠುರವಾದಿ, ಸತ್ಯ ಹೇಗಿದೆಯೋ ಹಾಗೆ ಹೇಳಿದ್ದಾನೆ, ಏನು ಮುಚ್ಚು ಮರೆ ಇಲ್ಲದೆ. ಅದು ಕಾವ್ಯಾತ್ಮಕ ಗ್ರಂಥ ಅಲ್ಲ. ಭಗವದ್ಗೀತೆ ಒಂದು ಕಾವ್ಯಾತ್ಮಕ ಗ್ರಂಥ. ಆದರೆ ಅಷ್ಟಾವಕ್ರ ಗೀತೆ ಒಂದು ಸತ್ಯವನ್ನು ಏನೂ ಮರೆಮಾಡಿಸದೆ ಇರೋ ಹಾಗೆ ಹೇಳಿರೋ ಒಂದು ಗ್ರಂಥ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ.